ನಮಸ್ಕಾರ ಗೆಳೆಯರೆ. ದಿಸ್ ಇಸ್ ವೀರೇಶ್ ಪ್ರಭು ಹಿಯರ್. ಇಂದಿನ ಈ ಲೆಕ್ಚರ್‌ನಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಲಾಸ್ ಅಂಡ್ ಪ್ರಾಕ್ಟೀಸ್ 1 ಪೇಪರ್‌ನ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡೋಣ. ಇನ್ಕಮ್ ಟ್ಯಾಕ್ಸ್ ಅಂತ ಏನು ಅಂತ ನೋಡೋಕ್ಕಿಂತ ಮುಂಚೆ ನಾವು ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಟ್ಯಾಕ್ಸ್ ಅಂದ್ರೆ ಏನು? ನಮ್ಮ ಭಾಷೆಯಲ್ಲಿ ಟ್ಯಾಕ್ಸ್ ಅಂದ್ರೆ ತೆರಿಗೆ ಅಂತ ಹೇಳ್ತೀವಿ. ವಾಟ್ ಇಸ್ ಟ್ಯಾಕ್ಸ್? ಟ್ಯಾಕ್ಸ್ ಈ ತರ ಡೆಫಿನಿಷನ್ ಅಥವಾ ಈ ತರ ಒಂದು ಮೀನಿಂಗ್ ಇದೆ ಟ್ಯಾಕ್ಸ್‌ಗೆ. ಟ್ಯಾಕ್ಸ್ ಇಸ್ ಇನ್ವಾಲಂಟರಿ ಚಾರ್ಜ್ ಲೆವಿಡ್ ಬೈ ದ ಗವರ್ನಮೆಂಟ್ ಅಂತ ಹೇಳಿದ್ರೆ, ಟ್ಯಾಕ್ಸ್ ಈ ತೆರಿಗೆ ಏನಿದೆಯೋ ಅದು ಬಂದು ನಮ್ಮ ಸರ್ಕಾರ ನಮ್ಮ ಮೇಲೆ ವಿಧಿಸುವ ಒಂದು ಕಡ್ಡಾಯವಾದ ಒಂದು ಒಂದು ಮೊತ್ತ. ಒಂದು ಮೊತ್ತ ಅಂದ್ರೆ ಒಂದು ಹಣದ ಮೊತ್ತ ಆಗಿ ಗವರ್ನಮೆಂಟ್ ನಮ್ಮ ಸರ್ಕಾರ ನಮ್ಮ ಮೇಲೆ ವಿಧಿಸುತ್ತೆ. ಇದು ಒಂದು ಕಡ್ಡಾಯ ಅಂದ್ರೆ ನಮ್ಮ ಸ್ವಯಂ ಪ್ರೇರಣೆ ಏನಿರುತ್ತೋ ಯಾರು ಇಲ್ಲಿ ಕೇಳೋದಿಲ್ಲ. ನಾವು ವಾಲಂಟಿಯರ್ ಆಗಿ ಕಟ್ಟಲ್ಲ ಇದನ್ನ, ಇನ್ವಾಲಂಟರಿ ಆಗಿ ಕಟ್ತೀವಿ. ಅಂದ್ರೆ ನಮಗೆ ಇಷ್ಟ ಇಲ್ಲದಿದ್ರೂ ನಾವು ಕಟ್ಟಲೇಬೇಕು. ಯಾಕಂದ್ರೆ ಇದು ಕಡ್ಡಾಯವಾಗಿ ವಿಧಿಸಲಾಗುತ್ತದೆ. ನಮ್ಮ ದೇಶದ ಯಾವ ಒಂದು ಸರ್ಕಾರ ಇದೆಯೋ ಅದು ಕಡ್ಡಾಯವಾಗಿ ವಿಧಿಸುತ್ತೆ ನಮಗೆ. ಹಾಗಾದ್ರೆ ಈ ಒಂದು ತೆರಿಗೆ ಏನು ಅಂತ ನೋಡಿದ್ವಿ, ಅಂದ್ರೆ ಸರ್ಕಾರ ನಮ್ಮ ಮೇಲೆ ವಿಧಿಸುತ್ತೆ ಅಂತ ನೋಡಿದ್ವಿ. ಹಾಗಾದ್ರೆ ಇದ್ರ ಮೂಲ ಎಲ್ಲಿಂದ ಬಂತು? ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಾದರೂ ಆಗ್ಲಿ, ಅವರ ಆಳ್ವಿಕೆಯಲ್ಲಿರುವಾಗ ಅವರಿಗೆ ನಾವು ತೆರಿಗೆ ಅಂತ ಕಟ್ತಾ ಇದ್ವಿ. ದವಸ ಧಾನ್ಯಗಳನ್ನ ಕೊಡ್ತಾ ಇದ್ರು, ಅಥವಾ ಯಾರೇ ಮಾರಾಟ ಮಾಡಿದ್ರೆ ಹಣವನ್ನು ಅವ್ರಿಗೆ ತೆರಿಗೆಯಾಗಿ ಕೊಡ್ತಾ ಇದ್ರು. ಆದ್ರೆ ಇದರ ನೈಜ ಮೂಲ ಅಂದ್ರೆ ಇದು ನಿಜವಾಗ್ಲೂ ತೆರಿಗೆ ಅಂತ ಒಂದು ಏನ್ ಕಾನ್ಸೆಪ್ಟ್ ಇದೆಯೋ ಅಥವಾ ತೆರಿಗೆ ಅಂತ ಒಂದು ಅಭ್ಯಾಸ ಯಾವಾಗಿಂದ ಶುರುವಾಯ್ತು ಅಂದ್ರೆ, ನಮ್ಮ ದೇಶದಲ್ಲಿ ಈಗ ಪೌರಾಣಿಕ ಭಾರತದಲ್ಲಿ ಹೋದರೆ ನಾವು ಅದು ಬಂದು ಏನೋ ಪ್ರಿವೇಲಿಂಗ್ ಫ್ರಮ್ ದ ಹಿಸ್ಟಾರಿಕಲ್ ಟೈಮ್ಸ್ ಆಫ್ ತ್ರೇತಾಯುಗ ಅಂಡ್ ದ್ವಾಪರಯುಗ. ಅಂದ್ರೆ ಹಿಂದಿನ ಯುಗ, ನಾವೀಗ ಏನು ಕಲಿಯುಗದಲ್ಲಿದ್ದೀವೋ ಅದಕ್ಕಿಂತಲೂ ಮುಂಚೆ ಇದ್ದ ಯುಗಗಳು. ತ್ರೇತಾಯುಗ ಅಂದ್ರೆ ರಾಮಾಯಣ ಯಾವ ಯುಗದಲ್ಲಿ ನಡೆಯಿತೋ, ರಾಮನ ಆಳ್ವಿಕೆ ಅಯೋಧ್ಯದಲ್ಲಿ ತೆರಿಗೆ ಅಂತ ಒಂದಿತ್ತು. ಅಥವಾ ದ್ವಾಪರ ಯುಗ ಅಂದ್ರೆ ನಮ್ಮ ಕೃಷ್ಣ ಇದ್ದ ಯುಗ, ಅಥವಾ ಮಹಾಭಾರತ ಯಾವ ಯುಗ ನಡೀತೋ ಅದನ್ನ ನಾವು ದ್ವಾಪರ ಯುಗ ಅಂತ ಕರಿತೀವಿ. ಆ ದ್ವಾಪರ ಯುಗದಿಂದಲೇ ಇದು ಇತ್ತು. ಹಾಗಾದ್ರೆ ಆಗ ಏನು ಕಂದಾಯ ಇತ್ತು ಅಥವಾ ತೆರಿಗೆ ಏನಿತ್ತು ಅಂತ ಹೇಳಿದ್ರೆ, ಈಗ ಕೆಲವೊಬ್ರು ಜೋಳ ಬೆಳೀತಾ ಇದ್ರು, ಅಕ್ಕಿ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ಅಥವಾ ಕೆಲವೊಬ್ರು ಮಾರಾಟ ಮಾಡಿ ವ್ಯಾಪಾರಸ್ಥರಾಗಿರ್ತಾ ಇದ್ರು, ಇನ್ನು ಕೆಲವೊಬ್ರು ಕೂಲಿ ಕೆಲಸದವ್ರು ಇರ್ತಾ ಇದ್ರು. ಹಾಗಾಗಿ ಅವರ ಕಡೆಯಿಂದ ಏನು ಆಗತ್ತೋ ತೆರಿಗೆ ಅಂತ ಹೇಳಿ ಕಡ್ಡಾಯವಾಗಿ ಅವ್ರು ಹಣನೇ ತರ್ತಾ ಇರ್ಲಿಲ್ಲ ರಾಜನ ಆಸ್ಥಾನಕ್ಕೆ. ಅವರು ತೆರಿಗೆಯಾಗಿ ಒಂದು ಮೂಟೆ ರಾಗಿನ್ ಕೊಡ್ತಾ ಇದ್ರು, ಅಥವಾ ಒಂದು ಮೂಟೆ ಅಕ್ಕಿ ಜೋಳನ ಕೊಡ್ತಾ ಇದ್ರು, ಅಥವಾ ಅವರ ಏನು ವ್ಯಾಪಾರ ಅಥವಾ ಅವರು ಏನು ಕೆಲಸ ಮಾಡೋದ್ರಲ್ಲಿ ಏನು ಹಣ, ಅಥವಾ ಆಗ ಹಣ ಅನ್ನೋದು ಇರ್ಲಿಲ್ಲ, ನಾಣ್ಯಗಳಿಂದ ಅಳಿತಾ ಇದ್ರು. ಏನ್ ಬಂಗಾರದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಇತ್ತೋ ಅದನ್ನ ತಗೊಂಬಂದು ತೆರಿಗೆ ಅಂತ ಕೊಡ್ತಾ ಇದ್ರು. ತ್ರೇತಾಯುಗದಲ್ಲಾಗಿರಬಹುದು ಅಥವಾ ದ್ವಾಪರ ಯುಗದಲ್ಲಂತೂ ಎಲ್ಲರೂ ಕೇಳಿರ್ಲೇಬೇಕು. ಈ ಕಂಸ ಯಾರಿದ್ರೋ, ಮಹಾರಾಜ ಕಂಸನ ಆಸ್ಥಾನ ಮಥುರಾದಲ್ಲಿ, ಸುತ್ತ ಎಲ್ಲಾ ಹಳ್ಳಿಗಳು ಅಥವಾ ಸುತ್ತ ಎಲ್ಲಾ ರಾಜ್ಯಗಳು, ಮಥುರಾ ಸುತ್ತ ರಾಜ್ಯಗಳು ಅವರ ಊರಿಂದ ಏನೇನು ಬೆಳೀತಾ ಇದ್ರೋ ಅಥವಾ ಏನೇನು ಬೆಣ್ಣೆ ತೆಗಿತಾ ಇದ್ರು ಅದನ್ನೆಲ್ಲ ಅದರಲ್ಲಿ ಒಂದು ಇದನ್ನಾಗಿ ಒಂದು ಭಾಗ ಕಂಸನ ಪಾಲಾಗಿರ್ತಾ ಇತ್ತು ತೆರಿಗೆ ಅಂತ ಹೇಳಿ. ಆತರ ಆತರ ಇದೊಂದು ತೆರಿಗೆ. ಅದನ್ನ ಇನ್ನೂ ಹೇಳಬೇಕು ಅಂದ್ರೆ, ಒಂದು ಪಿಕ್ಚರ್ ಏನಿದೆಯೋ ಅಥವಾ ಈ ಒಂದು ಇಮೇಜ್ ಏನಿದೆಯೋ ಇಲ್ಲಿ ಅದೇ ಹೇಳುತ್ತೆ. ಈ ಕಡೆ ಮಂಟಪದಲ್ಲಿ ಕೂತಿರೋನು ರಾಜ, ಈ ಸುತ್ತ ಕೈ ಮಡಚ್ಕೊಂಡ್ ಕೂತವ್ರು ಅವನ ಆಳುಗಳು. ಅವ್ರ ಮುಂದೆ ನೋಡಿದ್ರೆ ಇವಾಗ ಅವ್ರವ್ರ ಕೈಯಲ್ಲಿ ಏನೇನ್ ಸಾಧ್ಯವಾಗಿದ್ಯೋ ಅದ್ನ ಅವ್ರು ತೆರಿಗೆ ಅಂತ ತಗೊಂಬಂದ್ ಕೊಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ತೆರಿಗೆ ಬೇರೆನೇ ಇದೆ, ಒಪ್ಕೋತೀನಿ. ಆದ್ರೆ ತೆರಿಗೆ ಅನ್ನೋದು ಹಿಂದಿನ ಕಾಲಗಳಿಂದಾನೇ, ಅಂದ್ರೆ ಯುಗ ಯುಗಾಂತರವಾಗಿ ಬಂದಿರೋದು ಈ ತೆರಿಗೆಗಳು. ತ್ರೇತಾಯುಗದಲ್ಲಾಗಿರ್ಬೋದು, ದ್ವಾಪರ ಯುಗದಲ್ಲಾಗಿರ್ಬೋದು, ತೆರಿಗೆ ಎಲ್ಲ ಆವಾಗಿಂದಾನೇ ಇತ್ತು. ಆದ್ರೆ ನಾವು ಇವಾಗ ಅದನ್ನೇನು ಟ್ಯಾಕ್ಸ್ ಅಂತ ನೋಡ್ತಿದೀವೋ, ಅಥವಾ ಮುಂದಿನ ನಾವೇನ್ ವಿಡಿಯೋಸ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡೀಟೇಲ್ ಆಗಿ ಓದ್ತೀವೋ, ಅದೆಲ್ಲ ಬಂದು ಒಂದು ಒಂದು ಅಂಶ ಬಂದು
ಹಿಂದಿನ ಯುಗದಿಂದನೇ ತೆಕ್ಕೊಂಡಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಟ್ಯಾಕ್ಸ್ ಏನಂತ ನೋಡಿದ್ವಿ. ಮುಂಬರುವ ವಿಡಿಯೋಗಳಲ್ಲಿ ಆಕ್ಚುಲ್ ಆಗಿ ಚಾಪ್ಟರ್ ಒಳಗಡೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು? ಅದರ ಮೂಲ ಎಲ್ಲಿಂದ ಬಂತು? ಅದ್ರಲ್ಲಿ ಏನೇನು ಹೇಳ ಬಯಸ್ಬೇಕೋ ಅಥವಾ ಏನೇನು ಇದೆಯೋ ಈ ಚಾಪ್ಟರ್ ಅಲ್ಲಿ ನಾವು ಮುಂಬರುವ ಲೆಕ್ಚರ್ಸ್‌ನಲ್ಲಿ ನೋಡೋಣ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ ಗೈಸ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನೀವು ಈ ವಿಡಿಯೋನ ನೋಡಿ ಏನು ಕನ್ಫ್ಯೂಷನ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಖಂಡಿತವಾಗಿಯೂ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ಕಮೆಂಟ್ ಬಾಕ್ಸ್‌ನಲ್ಲಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.